ಇವನೊಬ್ಬನ ಗೋಳು ಮೇಸ್ತ್ರಿ. ಹಲೋ, ಏನ್ರಿ ನಿಮ್ಮದು? ಸರ್ ನಂದೇನಿಲ್ಲ, ಅದೇ ವಾಚ್ಮೆನ್ ಬರ್ತಿದ್ರಲ್ಲ ಅವ್ರು ಇವತ್ತೇನೋ ಬರೋಕ್ಕಾಗಲ್ಲ ಅಂತಿದ್ರು. ರಜೆ ಗಿಜೆ ಎಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ರಿ. ನಿಮ್ಮ ಹತ್ರನೇ ಮಾತಾಡಿ ಅಂತ ಹೇಳಿದ್ದೀನಿ. ಲೈನಲ್ಲಿದ್ದಾರೆ, ಇರಿ ಕನೆಕ್ಟ್ ಮಾಡ್ತೀನಿ. ಸರಿ ಮಾಡಿ. ಹಾಂ, ಓನರ್ ಇದ್ದಾರೆ, ಮಾತಾಡಿ ಸರ್. ಸರ್ ನಮಸ್ಕಾರ ಸರ್. ಏನೋ ರಜೆ ಬೇಕು ಅಂತ ಹೇಳಿದ್ರಂತೆ? ಹೌದು ಸರ್, ಇವತ್ತು ಒಂದಿನ ಬೇಕಿತ್ತು ಸರ್. ಇದು ಮಾತ್ರ ಚೆನ್ನಾಗಿ ಹೇಳ್ತೀರಾ. ನಾನು ಸಂಬಳ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ ನೀವು? 15,000 ಸಂಬಳ ಕೊಡಬೇಕು, ನೀ ಹತ್ತ ಕೆಲಸ ಮಾಡೋಕ್ಕಾಗಲ್ಲ. ಈಗ ನೀವು ಹೋಗ್ಬಿಡ್ತೀರಾ ಬೀಗ ಹಾಕ್ಕೊಂಡು, ಯಾವನೋ ಬಂದು ಬೀಗ ಹೊಡೆದು ಅಲ್ಲಿರೋ ಸಾಮಾನೆಲ್ಲ ದೋಚ್ಕೊಂಡೋದ್ರೆ ಯಾರ್ರೀ ಜವಾಬ್ದಾರಿ? ಸರ್ ಅದು ನನಗದೆಲ್ಲ ಗೊತ್ತಿಲ್ಲ ರೀ. ರಜಾ ಗೀಜ ಎಲ್ಲ ಕೊಡೋಕ್ಕಾಗಲ್ಲ, ಸುಮ್ಮನೆ ಕೆಲ್ಸಕ್ಕೆ ಬರ್ಬೇಕು ನೀವು ಅಷ್ಟೇ. ಸರಿ ಸರ್, ನಾನು ಬರ್ತೀನಿ ಸರ್ ಕೆಲಸಕ್ಕೆ. ಮನೆ ಎಲ್ಲೋ ಕೇಳ್ದಂಗಿದೆಯಲ್ಲ. ಬರೀ ಮೇಸ್ತ್ರಿ, ಇನ್ನು ಅರ್ಧ ಗಂಟೆಯಲ್ಲಿ ನಾನು ಅಲ್ಲಿ ಇರ್ತೀನಿ. ಆ ವಾಚ್ಮನ್ ಏನಾದರೂ ಕೆಲಸಕ್ಕೆ ಬರಲಿಲ್ಲ ಅಂದರೆ ಅವನನ್ನ ಕೆಲಸದಿಂದ ತೆಗೆದುಬಿಡಿ. ಸರಿ ಸರ್. ಭೂಮಿ ಎಲ್ಲೋ ಕೇಳ್ದಂಗಿದೆಯಲ್ಲ, ಯಾರ ಇರ್ತಾರೆ? ರೀ, ಫೋನ್ ಮಾಡಿದ್ರಾ? ರಜಾ ಕೇಳಿದ್ರಾ? ಏನಂದ್ರು? ಕೇಳಿದೆ ಲಕ್ಷ್ಮಿ. ಅದು ಮೇಸ್ತ್ರಿ ನಾನೇನು ಹೇಳೋಕ್ಕಾಗಲ್ಲ, ನೀವು ಓನರ್ ಜೊತೆ ಮಾತಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಕೊಡ್ತೀನಿ ಅಂತ ಕಾನ್ಫರೆನ್ಸ್ ಕಾಲ್ ಹಾಕ್ತಾ. ಓನರು ಇವತ್ತೇನೋ ಹೊಸ್ದಾಗಿ ಸ್ಟಾಕ್ ಬರ್ತಾ ಇದೆ, ನೀವು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಬಂದ್ಬಿಡಿ ಸಾರ್ ಅಂದರು. ಓಹ್, ಹಾಗಂದ್ರ ಪಾಪ ರೀ, ಅವರು ಓನರ್ ಆಗಿ ಇಷ್ಟು ಗೌರವ ಕೊಡ್ತಿದ್ದಾರೆ ಅಂದರೆ ಮನುಷ್ಯ ತುಂಬ ಒಳ್ಳೆಯವನು ಅಂತ ಅನ್ಸುತ್ತೆ. ಹ್ಞೂ ಲಕ್ಷ್ಮಿ, ಪಾಪ ಅವ್ರು ಅಷ್ಟು ಕೇಳಿದ್ರಲ್ಲ, ನನಗೆ ಬರಲ್ಲ ಅನ್ನೋಕ್ಕೆ ಬಾಯೇ ಬರಲಿಲ್ಲ, ಅದಕ್ಕೆ ಹ್ಞೂ ಅಂದ್ಬಿಟ್ಟೆ. ಅದು ನಿಜಾನೇ ರೀ. ರೀ, ಹೇಗಿದ್ರು ಅವರೇ ಫೋನಲ್ಲಿ ಸಿಕ್ಕಿದ್ರಲ್ಲ, ಸಂಬಳದ ವಿಷಯ ಕೇಳಿದ್ರಾ? ಕೇಳಿದೆ ಲಕ್ಷ್ಮಿ, ಅವರು ಇಷ್ಟು ಕೊಡೋಕ್ಕಾಗಲ್ಲ, ಅದು ನಾನು ಒಂದು ಸ್ವಲ್ಪ ಜಾಸ್ತಿನೇ ಕೇಳಿದ್ದೆ, ಅದಕ್ಕೆ ಬಹುಶಃ ಅವ್ರು ಹಂಗಂದಿರ್ಬೋದು. ಹೋಗ್ಲಿ ಬಿಡಿ, ಹೇಗೋ ಕೆಲಸ ಕಷ್ಟ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ, ಹೇಗೋ ಮಾಡಿ. ನಿಮ್ಮ ಕೆಲಸ ನೋಡಿ ಅವರೇ ಸಂಬಳ ಜಾಸ್ತಿ ಮಾಡಿದ್ರು ಮಾಡಬಹುದು. ಹ್ಞೂ ಲಕ್ಷ್ಮಿ, ಅದಕ್ಕೆ ಈ 1 ತಿಂಗಳು ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿ ತೋರಿಸ್ತೀನಿ, ಆಗ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ. ಸರಿ ರೀ, ಹಾಗೆ ಮಾಡಿ. ಸರಿ, ನಾನು ರೆಡಿ ಆಗ್ತೀನಿ. ರೀ, ಊಟ ರೆಡಿ ಆಗಿದೆ, ಊಟ ಮಾಡ್ಕೊಂಡೆ ಬೇಡ ಬೇಡ, ನೀನು ಡಬ್ಬಕ್ಕೆ ಹಾಕ್ಬಿಡು, ಅಲ್ಲೇ ತಿನ್ಕೊಳ್ತೀವಿ. ಸರಿ ರೀ. ದೇವ್ರೆ, ಹೇಗೋ ಒಳ್ಳೆ ಜನರ ಹತ್ರ ಕೆಲಸ ಸಿಕ್ಕಿದೆ. ಬೇರೆ ಕೆಲಸ ಆಗಿದ್ದಿದ್ರೆ ಇವ್ರಿಗೆ ನಿದ್ದೆ ಇರ್ತಿರ್ಲಿಲ್ಲ. ಹೇಗೋ ಇವ್ರ ಕೆಲಸ ಅವ್ರಿಗೂ ಒಪ್ಪಿಗೆ ಆಗಿ ಸಂಬಳ ಜಾಸ್ತಿ ಆಗೋ ಹಾಗೆ ಮಾಡಪ್ಪ. ಬಂಗಾರಿ, ಯಾಕೆ ಹಿಂಗೆ ಕೂತಿದ್ಯಾ? ಎಲ್ಲ ನೀನು ಅನ್ಕೊಂಡಾಗೆ ನಡೀತಿದ್ಯಲ್ವಾ, ಮತ್ತೆ ಬೇಜಾರಲ್ಲಿ ಕೂತಿದ್ಯಾ? ರವಿ, ನಾವು ಬರೀ ಆ್ಯಕ್ಷನ್ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ವಿ, ಆದರೆ ರಿಯಾಕ್ಷನ್ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಏನು ಮಾತಾಡ್ತಿದ್ಯಾ? ನಾವೇನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಖುಷಿನ ನಮ್ಮನೆಗೆ ಕರ್ಕೊಂಡು ಬಂದ್ಬಿಟ್ವಿ, ಆದರೆ ಲಾಸ್ಟ್ ಟೈಮ್ ಆ ಸಿದ್ದು ಹೇಗೆ ರಿಯಾಕ್ಟ್ ಮಾಡ್ದ ಅಂತ ನೋಡ್ದೆ ತಾನೆ. ಅವ್ನು ಮಾತಾಡಿದ್ರೇ ಒಳ್ಳೆ ವಾರ್ನ್ ಮಾಡ್ದಾಗಿರುತ್ತೆ, ಮತ್ತೆ ಅದೇನು ಮಾಡ್ತಾನೋ ಏನೋ ಅಂತ ನನಗೆ ಟೆನ್ಷನ್ ಆಗ್ಬಿಟ್ಟಿದೆ. ಬಂಗಾರಿ, ಅವನೇನಾದ್ರು ವಾರ್ನ್ ಮಾಡೋಕ್ಕೆ ಬಂದರೆ ನಾವು ಅವನ ಬರ್ನ್ ಮಾಡೋಕ್ಕೆ ಕಲಿಬೇಕಾಗತ್ತೆ. ಅದು ಹೇಗಾಗುತ್ತೆ ರವಿ? ಅವ್ನು ಮಾತಾಡಿದ್ರೇ ಒಳ್ಳೆ ಹೊಡೆಯೋ ಆಗಿರುತ್ತೆ, ಅವ್ನು ಹೊಡಿಯೋಕ್ಕೆ ಸಹ ಹಿಂದೆ ಮುಂದೆ ನೋಡಲ್ಲ. ಮತ್ತೆ ಈ ಸಲ ಬಂದು ಅದೇನು ರಂಪ ಮಾಡ್ತಾನೋ ಏನೋ, ನನಗಂತೂ ತಲೆ ಕೆಟ್ಟೋಗಿದೆ. ಬಂಗಾರಿ, ನೀ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಸರ್ತಿ ಅವನೇನಾರು ಬಂದು ಆಟ್ ಪುಟ್ ಅಂತ ಆವಾಜ್ ಹಾಕಕ್ಕೆ ನೋಡಿದರೆ ಅವನು ಹೆಂಗೆ ಕಂಟ್ರೋಲ್ ತೊಗೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ.
ಏನು ಮಾಡ್ತೀಯಾ? ಏನು ಮಾಡ್ತೀವಿ ಹೇಗೆ ಮಾಡ್ತೀವಿ ಅನ್ನೋದನ್ನ ಈಗಲೇ ಹೇಳಬಾರ್ದು. ರಿಸಲ್ಟ್ ಬಂದ ಮೇಲೇ ಗೊತ್ತಾಗಬೇಕು, ಪಾಸೋ ಫೇಲು ಅಂತ. ಒಟ್ಟಿನಲ್ಲಿ ಖುಷಿ ಮತ್ತೆ ಅಲ್ಲಿಗೆ ಹೋಗದೆ ಇರೋ ಹಾಗಾದರೆ ನನಗಷ್ಟೇ ಸಾಕು. ಏನಲ್ಲ ತಿಮ್ಮ, ಏನಲ್ಲ ಇದ್ದಕ್ಕಿದ್ದಂಗೆ ಫೋನ್ ಮಾಡಿಬಿಟ್ಟಿದ್ದೆ, ಏನೋ ಸಮಾಚಾರ? ಓಹೋ ನಡ್ಸ್ರಪ್ಪ ನಡ್ಸ್ರೋ ಲೇ ಅಭ್ಯರ್ಥಿಯಾಗಿ ಯಾರನ್ನೆಲ್ಲ ಆಯ್ಕೆ ಮಾಡಿದ್ದೀರಾ? ಲೇ ಏನೆಲ್ಲ ಹೇಳ್ತಿದ್ದೆ ನೀನು? ನಮ್ಮ ಶಿವಜೇಗೌಡನೆ ಅವನು ಮಾಡಿರೋ ಗಣಾಂಧಾರಿ ಕೆಲಸಕ್ಕೆ ಅವನ್ನ ಯಾರೆಲ್ಲ ಆಯ್ಕೆ ಮಾಡ್ತಾರಲ್ಲ, ಜನಗಳು ಅವ್ನ ಒಪ್ಕೋತಾರೆ ಅಲ್ಲ, ಅವನ್ನ ಗೆಲ್ಲಿಸ್ತಾರೆ ಅಲ್ಲ. ಇವ್ರೇನೋ ಮಾತಾಡ್ತಿದಾರಲ್ಲ. ಬಡ್ಡಿ ಹಾಕ್ಲಾ, ಅವನ್ನೇನಾದರೂ ನೀವು ಯೂತ್ ಸೆಕ್ರೆಟರಿ ಆಯ್ಕೆ ಮಾಡಿಬಿಟ್ರೆ ಅವನ ಥರ ಕದ್ದು ಮದುವೆ ಆಗಂಗೆ ಮಾಡ್ಬಿಡ್ತಾನೆ ಕಂಡ್ರಲ್ಲ ಎಲ್ಲರನ್ನೂ. ಹುಷಾರಾಗಿರಲ್ಲ. ಓ, ಸಿದ್ದುನ ಯೂತ್ ಸೆಕ್ರೆಟರಿ ಮಾಡೋ ಪ್ಲಾನ? ಆಯ್ತು ಬಿಡ್ರಪ್ಪ, ನಾನು ಹೇಳಿದ್ರೆ ನೀವು ಕೇಳಿರೆ, ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ಕೊಳ್ಳಿ. ಛೇ, ನಾನು ಅವನ್ನ ಈ ಮನೆಯಿಂದ ಆಚೆ ಯಾವಾಗ ಹಾಕ್ತಾರೋ ಅಂತಿದ್ರೆ ಇವರೆಲ್ಲ ಸೇರಿಕೊಂಡು ಅವನ್ನ ಇನ್ನೂ ಮೆರ್ಸೋಗಿ ನೋಡ್ತಿದ್ದಾರೆ. ಇಲ್ಲ, ಈಗಲೇ ಏನಾದರೂ ಮಾಡಬೇಕು. ಅತ್ತೆ, ಏನಮ್ಮ? ಅತ್ತೆ, ನೀವೇನು ಆಗಬಾರ್ದು ಅಂತ ಅನ್ಕೊಂಡಿದ್ರೋ ಈಗ ಅದೇ ಆಗ್ತಿದೆ. ಅಂಥದ್ದೇನಾಯ್ತು? ಅಲ್ಲ ಅತ್ತೆ, ನೀವು ಸಿದ್ದುನ ಮನೆಯಿಂದ ಆಚೆ ಹಾಕಬೇಕು ಅಂತ ಅಂದ್ಕೊಂಡಿದ್ರಿ. ಆದರೆ ಈಗ ನೋಡಿದ್ರೆ ಮಾವ ಸಿದ್ದುನ ಯೂತ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನು ಎಲೆಕ್ಷನ್ ನಿಲ್ಲಿಸ್ತಿದ್ದಾರಾ? ಅವ್ರಿಗೇನು ತಲೆ ಕೆಟ್ಟಿದ್ಯಾ? ನಾನು ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅನಿಸ್ತಾ ಇದೆ. ಹೌದು ಅತ್ತೆ, ಈಗ ಸಿದ್ದು ಏನಾದರೂ ಎಲೆಕ್ಷನ್ಗೆ ನಿಂತರೆ ಅವನು ಅನಿವಾರ್ಯವಾಗಿ ಈ ಮನೇಲೇ ಉಳ್ಕೊಳ್ಳೋ ಹಾಗಾಗುತ್ತೆ. ಸಿದ್ದು ಉಳ್ಕೊಂಡ್ಮೇಲೆ ಭಾವನಾನೂ ಇಲ್ಲೇ ಉಳ್ಕೋತಾರಲ್ವಾ? ನಾನು ನೋಡ್ತೀನಿ ಹೇಗೆ ಎಲೆಕ್ಷನ್ ನಿಲ್ಲಿಸ್ತಾರೆ ಅಂತ. ನನಗೂ ಸಹಿಸಿ ಸಾಕಾಗಿದೆ. ಇರೋ ಅವ್ರನ್ನೇ ಕೇಳ್ತೀನಿ. ಅತ್ತೆ, ಯಾವುದೇ ಕಾರಣಕ್ಕೂ ಈ ವಿಚಾರನ ನಾನು ನಿಮ್ಗೆ ಹೇಳಿದೆ ಅಂತ ಮಾವಂಗೆ ಗೊತ್ತಾಗ್ದಂಗೆ ನೋಡ್ಕೊಳ್ಳಿ. ಆಮೇಲೆ ಅವ್ರು ಎಷ್ಟು ಕೋಪ ಮಾಡ್ಕೋತಾರೆ ನಿಮಗೆ ಗೊತ್ತು ತಾನೆ. ನಿನ್ನ ಹೆಸರು ಹೇಳಲ್ಲ, ನಾನೇ ಕೇಳ್ತೀನಿ. ಅಪ್ಪಯ್ಯ, ರೀ, ಯಾಕಮ್ಮೆ ಒಳ್ಳೆ ಬಿರುಗಾಳಿ ಬಂದಂಗೆ ಬಂದ್ಬಿಟ್ಟಲ್ಲ? ಯಾಕೆ, ಏನಾಯ್ತು ನಿನಗೆ? ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ, ಅವರಿಂದ ಈ ಮನೆ ನೆಮ್ಮದಿನೇ ಹಾಳಾಗಿದೆ. ಅಂಥದ್ರಲ್ಲಿ ಅವನನ್ನು ಎಲೆಕ್ಷನ್ ನಿಲ್ಲಿಸ್ತಾ ಇದ್ದೀರಾ? ಈ ವಿಷಯ ಇವಳಿಗೆ ಹೆಂಗೆ ಗೊತ್ತಾಯ್ತು? ಏನೇ ಆದರೂ ಹೆಂಗಸ್ರು ವಿಚಾರದಾಗೆ ಹುಷಾರಾಗಿದ್ಬಿಡ್ಬೇಕಪ್ಪ. ಯಾಕ್ರಿ ಸುಮ್ಮನೆ ಆಗ್ಬಿಟ್ರಿ? ಯಾಕಮ್ಮೆ ಹಿಂಗಾಡ್ತಿದ್ದೆ ಈ ನಡುವೆ ನೀನು? ನನಗಂತೂ ತಲೆ ಕೆಟ್ಟ ಕೆರಾಡ್ದೋಗತ್ ಕಣಮ್ಮೆ. ಓ, ಯಾಕವ ಹಿಂಗೆಲ್ಲದಕ್ಕೂ ತಲೆ ಕೆಡ್ಸ್ಕೊಂಡಿಯೇ? ಸೊಸೆದಿರು ಮಕ್ಕಳ ಜೊತೆ ನೆಮ್ಮದಿಯಾಗಿರೋದ್ಬಿಟ್ಟು ಎಲ್ಲದರಲ್ಲೂ ಕೊಂಡ್ಕೊಡ್ತೀಯಲ್ಲವ? ಹೋಗಲ್ಲ ಮರಗೌಡ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮ್ಮ ಅವಂಗೆ, ಕೇಳೋದೇ ಇಲ್ಲ ಅಂತ ಹೇಳ್ಕಲ್ಲ. ಹೌದಪ್ಪ, ನಾನೇನಾದರೂ ಹೇಳಿದ್ರೆ ಅದು ನಿಮಗೆ ತಪ್ಪಾಗೇ ಕಾಣುತ್ತೆ. ಅಲ್ಲ ಕಣಮ್ಮೆ, ಈಗ ನಿನ್ ಅಂತ ತಲೆ ಹೋಗೋವಂಥ ಕೆಲಸ ಏನಾಗುತ್ತೆ ಹೇಳೀಗ? ಮತ್ತೆ ಅವ್ನು ರಾಜಕೀಯಕ್ಕೆ ತರ್ತಿದ್ದೀರಾ? ಅವನೇನಾದರೂ ರಾಜಕೀಯಕ್ಕೆ ಬಂದರೆ ಅವ್ರು ಇಲ್ಲೇ ಉಳ್ಕೊಳಂಗಾಗುತ್ತೆ. ಇದೆಲ್ಲ ಬೇಕಾ ನಮಗೆ? ನನಗಿಷ್ಟ ಇಲ್ಲ. ಓಸಿ ತಿಳ್ಕ ಮಾತಾಡವ. ಸಿದ್ದು ಅಂತದೇನು ಕೆಟ್ಟದ್ದು ಮಾಡವನೆ? ಏನೋ ಮನೆಯವ್ರಿಗೆಲ್ಲ ಇಷ್ಟ ಇಲ್ದಿರೋ ಕೆಲಸ ಮಾಡಿ ಮನ್ಸಿಗೆ ಬೇಜಾರು ಮಾಡವನೆ. ಹಂಗಂತ ಅವ್ನು ಯಾರಿಗೂ ಮೋಸ ಮಾಡಿಲ್ಲ ಕಣವ. ಹೌದಪ್ಪ, ಇಲ್ಲೆಲ್ಲ ಒಳ್ಳೆಯವರು, ನಾನೇ ಕೆಟ್ಟವಳು ಕಣೋ. ನೋಡಮ್ಮಿ, ನೀನು ಅದೇನು ಹೇಳ್ಬೇಕು ಅಂತಿದ್ದೆ ಅದನ್ನ ನೇರವಾಗಿ ಹೇಳು. ನೋಡಿ, ಅವನನ್ನು ಎಲೆಕ್ಷನ್ ನಿಲ್ಲಿಸ್ಬೇಡಿ. ನಿಮ್ಗೆ ಹಂಗೂ ಬೇಕಾದರೆ
ನಮ್ಮ ಮರಿಗೌಡನ್ನ ನಿಲ್ಲಿಸಿ. ಓ ಅದು ಹೆಂಗವ ಆದದು? ಅವರೆಲ್ಲರೂ ಸೇರಿ ಸಿದ್ದೇಗೌಡನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿರುವಾಗ ಈಗ ಅಪ್ಪಯ್ಯ ಹೇಳೋದು ಸರಿ ಹೋದದೆ? ಯಾಕೋ ಆಗಲ್ಲ, ನೀನು ಸುಮ್ಮನೆ ಇರು. ಇವ್ರು ಹೇಳಿದ್ರೆ ಖಂಡಿತ ಆಗುತ್ತೆ, ಇವ್ರು ಮನಸ್ಸು ಮಾಡ್ಬೇಕಷ್ಟೆ. ಅಲ್ಲ ಕಣಮ್ಮಿ, ಅವರಾಗ ಅವರೇ ಎಲ್ಲ ತೀರ್ಮಾನ ತಗೊಂಡಿರುವಾಗ ಈಗ ನಾನು ಬೇಡ ಅಂದರೆ ಕೇಳಾರೆ ನಮ್ಮಿ ಅವರು. ಯಾಕೆ ಬೇಡ ಅಂತಾರೆ? ನಾ ಬೇಡ ಅಂತೇಳಿ ಅದೇ ಜಾಗಕ್ಕೆ ನಮ್ಮ ಮರಿಗೌಡನ್ನ ನಿಲ್ಲಿಸಿ. ಅವನು ನಮ್ಮ ಮಗನೇ ತಾನೆ. ಯಾವಾಗಲೂ ಸಿದ್ದು ಅಂತಿರ್ತೀರ, ಅದಕ್ಕೆ ಅವ್ನು ನಮ್ಗೆ ಸರಿಯಾದ ಮರ್ಯಾದೆನೇ ಕೊಟ್ಟಿದ್ದಾನೆ. ಇವಾಗ ನಾನು ಇಷ್ಟೇ ನಿಮ್ಮನ್ನು ಕೇಳೋದು, ನಮ್ಮ ಮರಿಗೌಡನ್ನ ನಿಲ್ಲಿಸಿ ಅಷ್ಟೇ. ಸರಿ, ನಾನು ಒಂದ್ಕಿತ ಮಾತಾಡಿ ನೋಡ್ತೀನಿ, ಅದೇನಾಯ್ತದ ಅದನ್ನ ಮಾಡೋಣ ಬಿಡು. ಆಹಾ, ವಾವ್, ಸಖತ್ತಾಗಿದ್ದೀರಿ, ಸೋ ನೈಸ್. ಜಾನೋರೆ, ಎಷ್ಟು ದಿನ ಆಯ್ತು ಗೊತ್ತಾ ಈ ಥರ ತಿಂಡಿ ತಿಂದೆ. ಜಾನೋರೆ, ಥ್ಯಾಂಕ್ ಯು ಸೋ ಮಚ್. ಹೌದಾ, ನಿಮಗೆ ನಿಜವಾಗ್ಲೂ ತಿಂಡಿ ಇಷ್ಟ ಆಯ್ತಾ? ಸೀರಿಯಸ್ಲಿ, ನಂಗೆ ಸುಳ್ಳು ಹೇಳಕ್ ಬರೋದಿಲ್ಲ, ಇದ್ದಿದ್ದನ್ನ ಇದ್ದಂಗೆ ಹೇಳ್ಬಿಡ್ತೀನಿ. ಸೀರಿಯಸ್ಲಿ ಟೇಸ್ಟ್ ಸೂಪರ್ ಆಗಿದೆ. ಜಯಂತ್, ಯು ಆರ್ ವೆರಿ ಲಕ್ಕಿ ಮ್ಯಾನ್. ಅದೇನೋ ಅಂತಾರಲ್ಲ, ಈ ತಾಯಿ ಅನ್ನಪೂರ್ಣೇಶ್ವರಿ ಅಂತ, ಹಂಗೆ ನಿನ್ನ ವೈಫು. ಇಂಥ ಟೇಸ್ಟಿ ಫುಡ್ ತಿನ್ನೋಕೆ ಅದೃಷ್ಟ ಮಾಡಿದ್ಯಾ ಕಣೋ, ಅದೃಷ್ಟ ಮಾಡಿದ್ಯಾ. ಇವಾಗ ನೀನು ಅದೃಷ್ಟ ಮಾಡಿದ್ಯಲ್ಲಪ್ಪ, ಬೇಕಾದಷ್ಟು ಹಾಕೊಂಡು ಹೊಟ್ಟೆ ತುಂಬ ತಿಂಡಿ ತಿನ್ನು. ಸರಿ ಕಣೋ. ಯಾಕಪ್ಪ ನೀನಿರೋ ಊರಲ್ಲಿ ಇಂಥ ಊಟ ಸಿಗಲ್ವಾ? ಇಲ್ಲ ಗಣಿ, ಅಲ್ಲಿ ಇಂಡಿಯನ್ ಫುಡ್ ತಿನ್ಬೇಕು ಅಂದ್ರೆ ಹುಡ್ಕೊಂಡು ಹೋಗ್ಬೇಕು, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಅಂದ್ರೆ ದುಡ್ಡು ಜಾಸ್ತಿ ಕೊಡ್ಬೇಕು. ಜಾನುವಾರೆ, ಇಂಥ ಟೇಸ್ಟಿ ಫುಡ್ ಮಾಡಿ ನಿಮ್ಮ ಕೈಗೆ ಚಿನ್ನದ ಬಳೆ ಎಲ್ಲ ಡೈಮಂಡ್ ಬಳೆ ಹಾಕ್ಬೇಕು ನೋಡಿ. ಅಷ್ಟೊಂದು ದುಡ್ಡು ಇಟ್ಟಿದೀನಾ? ನನ್ನ ಕಂಪ್ನಿ ಸ್ವಲ್ಪ ಇನ್ವೆಸ್ಟ್ ಮಾಡು ಮತ್ತೆ. ನಾನೇನೋ ತಮಾಷೆಗೆ ಹೇಳಿದ್ರೆ ನೀನೇನೋ ಜೋಕ್ ಮಾಡ್ತಿದ್ಯಾ? ತಮಾಷೆಗೆ ಜೋಕೆ ಅಂತ ಆಗದಿರೋದನ್ನೆಲ್ಲ ಹೇಳ್ಬಾರ್ದು ಸಚಿನ್, ಅದು ನಂಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಯು ನೋ ಇಟ್. ಗೊತ್ತು ಬಿಡಪ್ಪ, ನಿನ್ ಮೊದ್ಲಿಂದನೂ ಹಂಗೆ. ನಿನ್ ಕೆಲಸ ಏನ್ ಬೇಕು ಅಷ್ಟೇ ಆಗ್ಬೇಕಷ್ಟೇ. ಒಟ್ನಲ್ಲಿ ನೀನೇನ್ ಹೇಳ್ತೀಯೋ ಅದು ನೀಟಾಗಿ ಕ್ಲಿಯರ್ ಆಗಿ ನಡಿಬೇಕು ಅಲ್ವಾ? ಅಂದ್ರೆ ನೀವಿಬ್ರು ಚಿಕ್ಕ ವಯಸ್ಸಿಂದನೂ ಒಟ್ಟಿಗೆ ಬೆಳೆದಿರೋದಾ? ಹೌದು ಜಾನುವರೇ, ಎಲ್ಲಾದ್ರೂ ಚಿಕ್ಕ ವಯಸ್ಸಲ್ಲಿ ಇಂಥ ಟೇಸ್ಟಿ ಫುಡ್ ಸಿಕ್ಕಿದ್ರೆ ನಮ್ಮ ಮೈಂಡ್ ಇನ್ನೂ ಶಾರ್ಪ್ ಆಗಿರೋದು. ಅನಾಥಾಶ್ರಮದಲ್ಲಿ ಗೊತ್ತಲ್ಲ ಹೇಗೆ ಊಟ ಹಾಕ್ತಾರೆ ಅಂತ, ಅವ್ರು ಕೊಟ್ಟಿದ್ದನ್ನ ತಿಂದು ಬೆಳೆದಿದ್ವಿ ಅಲ್ವೇನಾ? ಅನಾಥಾಶ್ರಮದ ಬಗ್ಗೆ ಮಾತಾಡಬೇಡ. ಯಾಕೋ ಹೇಳ್ಬಾರ್ದು? ಹೇಳಿದ್ದನ್ನು ಕೇಳಿ ಆರಾಮಾಗಿ ತಿಂಡಿ ಮುಗಿಸು. ಚಿನ್ನು ಮರಿ, ಒಂದು ಸ್ವಲ್ಪ ಬಡಿಸ್ತೀರಾ? ಅಲ್ಲ ರೀ, ಅಂದ್ರೆ ನೀವಿದ್ದಿದ್ದ ಅನಾಥಾಶ್ರಮದಲ್ಲಿ ಅವರು ಇದ್ದಿದ್ದ? ಇವರು ಅನಾಥಾಶ್ರಮದಲ್ಲಿ ಜೊತೆಗಿದ್ದವ್ರ? ಹಾಗಾದ್ರೆ ಬೆಂಕಿ ಅಣ್ಣನ ಫ್ರೆಂಡ್ ಬಗ್ಗೆ ಇವ್ರಿಗೇನಾದ್ರೂ ಗೊತ್ತಿರ್ಬೋದಾ? ಯಾವ್ದಕ್ಕೂ ಇವ್ರು ಫ್ರೀ ಆಗಿದ್ದಾಗ ಕೇಳಿ ತಿಳ್ಕೊಬೇಕು. ಸ್ವಲ್ಪ ತಿಂಡಿ ಬಡಿಸ್ತೀರಾ ಅಂದೆ. ಅಪ್ಪಯ್ಯ, ಏನೋ ಮಾತಾಡಬೇಕು ಅಂತ ಕರೆಸಿದ್ರಿ, ಈಗ ನೋಡ್ರಿ ಸುಮ್ಮನೆ ಕೂತಿದ್ದೀರಿ. ಲೈ ಬಸ್ ಹೇಳ್ತೀನಿ ತಡ್ಕೊಳ್ಳ. ಲೈ ಮರಗೌಡ, ನಮ್ಮ ಪಾರ್ಟಿಗೆ
ಯೂತ್ ಸೆಕ್ರೆಟರಿ ಎಲೆಕ್ಷನ್ ನಡೀತಾ ಇದ್ಕಲ್ಲ, ಅದಕ್ಕೆಲ್ಲರೂ ಸೇರಿಕೊಂಡು ಸಿದ್ದೇಗೌಡನ ನಿಲ್ಲಿಸಬೇಕು ಅಂತ ತೀರ್ಮಾನ ತಗೊಂಡವರಂತೆ. ಒಳ್ಳೇದೇ ಆಯ್ತಲ್ಲಪ್ಪಯ್ಯ, ಖುಷಿ ವಿಷಯನೇ ಅಲ್ವೇ? ಲೇ ದಡ್ಡ, ಎಲ್ಲ ಸೈರಿ ತೀರ್ಮಾನ ತಗೊಂಡಿರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಅವನ ಜಾಗಕ್ಕೆ ನಿನ್ನ ಹೆಸರು ಅನೌನ್ಸ್ ಮಾಡೋಣ ಅಂತ ತೀರ್ಮಾನ ತಗೊಂಡಿನಿ. ನಾನ್ಯಾಕಪ್ಪಯ್ಯ, ಇಂಥದಕ್ಕೆಲ್ಲ ಸಿದ್ದೇಗೌಡನೇ ಮುಂದೆ ಇರೋದು. ಅವನು ನಿಂತ್ಕೊಳ್ಳೋದೇ ಸರಿ ಕಣಪ್ಪಯ್ಯ. ಲೇ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಂಗೆ ಚೆನ್ನಾಗಿ ಗೊತ್ತದಕ್ಕಲ್ಲ. ಸುಮ್ಕೆ ಎಲೆಕ್ಷನ್ ನಿಂತ್ಕೊಳ್ಳೋದು ಕಲಿ ಅರ್ಥ. ಹಂಗಲ್ಲ ಕಣಪ್ಪಯ್ಯ, ನಾನು ಇಷ್ಟು ದಿನ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ತೋನಲ್ಲ, ಅವ್ರ ಸಮಸ್ಯೆಗಳಿಗೆ ಜೊತೆಲಿ ನಿಂತೋನಲ್ಲ. ಆದರೆ ಸಿದ್ದು ಅವ್ರ ಸುಖ ದುಃಖದಲ್ಲಿ ಜೊತೆಗಿದ್ದೋನು. ಹಂಗಾಗಿ ಅವನು ನಿಲ್ಲೋದೇ ಸರಿ ಕಣಪ್ಪಯ್ಯ. ಅವನು ನಿಂತ್ರೆ ಖಂಡಿತ ಗೆಲ್ತಾನೆ, ಅವನೇ ನಿಲ್ಲಿ. ಲೇ ಪೆದ್ದ, ನೀನು ನನ್ನ ಮಗನೇ ಕಲ. ಸುಮ್ಕೆ ಎಲೆಕ್ಷನ್ ನಿಂತ್ಕೊಳ್ಳ, ನೀನು ಗೆಲ್ತ್ಯಾಕಂಡು ನಿಂತ್ಕೊಳ್ಳ. ಹಂಗಲ್ಲ ಕಣಪ್ಪಯ್ಯ, ಹಿಂಗೆ ಹೇಳ್ತೀನಂತ ಬೇಜಾರಾಗ್ಬೇಡಿ. ಇವತ್ತು ನೀವು ಎಲೆಕ್ಷನಲ್ಲಿ ಗೆದ್ದಿರೋದು ಸಿದ್ದೇಗೌಡನಿಂದಲೇ. ಅವನು ಅವನ ಹೆಂಡತಿ ಕಷ್ಟಪಟ್ಟು ಕ್ಯಾನ್ವಾಸ್ ಮಾಡಲಿಲ್ಲ ಅಂದಿದ್ರೆ ನೀವಿಗೆಲ್ಲ ಕಾಯ್ತಿದ್ದೇನಪ್ಪಯ್ಯ. ಇದನ್ನ ಜನಗಳ ಬಾಯಲ್ಲೂ ನೀವೇ ಕೇಳಿಲ್ವೇ? ನನಗೇನೋ ಅವನು ನಿಂತರೆ ಸರಿ ಅಂತ ಅನ್ನಿಸ್ತದೆ ಕಣಪ್ಪಯ್ಯ. ಅವನೇ ನಿಲ್ಲಿ. ಯಾಕ್ಲ ಹಿಂಗಾಡ್ತಿದ್ದಿ ನೀನು? ನಾನು ಹೇಳಿದ್ ನಿನಗೆ ಅರ್ಥ ಆಗ್ತಿಲ್ವೇ? ಅರ್ಥ ಆಯ್ತದೆ ಕಣಪ್ಪಯ್ಯ. ಆದರೆ ಆ ಜಾಗಕ್ಕೆ ನನಗಿಂತ ಸಿದ್ದೇಗೌಡ ನಿಂತ್ರೇ ಮರ್ಯಾದೆ ಜಾಸ್ತಿ ಅಂತ ನನಗನ್ನಿಸ್ತದೆ. ಅವನೇ ನಿಲ್ಲಿ ಕಣಪ್ಪಯ್ಯ. ಅತ್ತೆ, ಏನು ಮಾಡೋಕ್ಕೆ ಏನು ಕಟ್ ಮಾಡ್ತಿದ್ದೀರಾ? ಅಯ್ಯೋ ಅಯ್ಯೋ, ಏನತ್ತೆ, ಏನು ಯೋಚನೆ ಮಾಡ್ತಿದ್ರಿ? ಹಾಲು ಉಕ್ಕೋಗ್ತಿತ್ತು ಈಗ. ಕ್ಷಮಿಸು ವೀಣಾ, ಈಗ ನನಗೆ ಯಾವುದ್ರ ಬಗ್ಗೆನೂ ಗಮನ ಇಲ್ಲ. ಖುಷಿ ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅತ್ತೆ? ಯೋಚನೆ ಮಾಡದೆ ಇನ್ನೇನು ಮಾಡಲಿ ವೀಣಾ? ಪಾಪ, ಸರಿಯಾಗಿ ನಡೆಯೋದಕ್ಕೂ ಬರಲ್ಲ ಅವಳಿಗೆ. ಮೊದಲೇ ಆ ಮನೇಲಿ ಅವಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ. ಈಗ ಮತ್ತೆ ಅಲ್ಲಿಗೆ ಹೋಗಿದ್ದಾಳೆ. ಅವಳನ್ನ ಹೇಗೆ ನೋಡ್ಕೋತಾರೋ ಏನು ಅಂತ ಆ ನೆನಪೇ ನನ್ನನ್ನು ಕಾಡ್ತಾ ಇದೆ. ಇಲ್ಲಾದ್ರೆ ನಾನು ನೀನು ಯಾರಾದ್ರೂ ಒಬ್ರು ಅವಳನ್ನ ನೋಡ್ಕೋತಿದ್ವಿ. ಆದ್ರೆ ಈಗ ಮತ್ತೆ ಮಗುನ ನೋಡ್ಕೋತೀವಿ ಅಂತ ಕರ್ಕೊಂಡು ಹೋಗಿದ್ದಾರೆ ತಾನೇ ಅವರು. ನೋಡ್ಕೊಳ್ತಿದ್ರೆ ತಪ್ಪಾಗಲ್ವಾ? ತಪ್ಪು ಮಾಡೋಕೆ ಅಂತಾನೆ ಅವರಿರುವಾಗ ಇದೆಲ್ಲ ಯಾವ ಲೆಕ್ಕ ವೀಣಾ? ಮಗು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಅವರನ್ನ ಒಳ್ಳೆಯವರು ಅಂತ ಹೇಗೆ ನಂಬೋದು? ಆ ಮಗುಗೆ ಒಂದು ನೆಲೆ ಅನ್ನೋದೇ ಇಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಇದೆ. ಅಪ್ಪ ಅಮ್ಮ ಇಲ್ದೇ ಇರೋ ಆ ಮಗುನ ನೆನೆಸ್ಕೊಂಡ್ರೆ ಕರಳು ಚುರುಕನ್ನುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಭಾವನಾ ಬಂದು ಕೇಳಿದ್ರೆ ನಾನು ಏನು ಹೇಳಲಿ? ಯಾಕೆ ಅವಳನ್ನ ಕಳಿಸಿದ್ರಿ ಅಂದರೆ ಏನು ಉತ್ತರ ಕೊಡಲಿ? ಅತ್ತೆ, ಹಾಗಂತ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಪರಿಹಾರ ಸಿಗುತ್ತಾ ಹೇಳಿ? ನೋಡಿ, ನೀವು ಇಷ್ಟೊಂದು ಯೋಚನೆ ಮಾಡಬೇಡಿ ಅತ್ತೆ, ಸ್ವಲ್ಪ ಸಮಾಧಾನವಾಗಿರಿ. ಖುಷಿ ಈ ಮನೆಗೆ ಬರೋವರೆಗೂ ನನಗೆ ಸಮಾಧಾನ ಇಲ್ಲ ವೀಣಾ. ಅವಳು ಹೇಗಿದ್ದಾಳೋ
ಏನು ಮಾಡ್ತಿದ್ದಾಳೋ, ತಿಂದ್ಲೋ ಬಿಟ್ಲೋ ಅನ್ನೋ ಯೋಚನೆನೇ ತಲೆ ತುಂಬ ತುಂಬಿಕೊಂಡಿರುವಾಗ ಹೇಗೆ ಸಮಾಧಾನವಾಗಿರೋಕ್ಕಾಗತ್ತೆ? ನನ್ನ ಪರಿಸ್ಥಿತಿನೇ ಹೀಗಿರುವಾಗ ಇನ್ನು ಭಾವನ ನೆನೆಸ್ಕೊಂಡ್ರೆ, ಅವಳನ್ನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನಾವು ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಈಗ ಮಾವನು ಇದ್ರ ಬಗ್ಗೆ ಏನೋ ಒಂದು ಯೋಚನೆ ಮಾಡೋಣ ಅಂತ ಹೇಳಿದಾರೆ ತಾನೆ. ನೋಡಿ, ನೀವು ತುಂಬ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಹೇಗೆ ಅತ್ತೆ? ಖುಷಿ ಮತ್ತೆ ಈ ಮನೆಗೆ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನೀವು ಅದೇ ನಂಬಿಕೆಯಲ್ಲಿ ಇರಿಯತ್ತೆ, ಎಲ್ಲ ಒಳ್ಳೇದಾಗತ್ತೆ. ನಾನು ಮಾಡ್ತೀನಿ ಬಿಡಿ, ನೀವು ಕೂತ್ಕೊಳ್ಳಿ.